ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಅಂಕಲ್ ಹೌಡಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಯಾಕ್ಲಾಶ್ ಅಲ್ಲಿ ಅಂಕಲ್ ಹೌಡಿ ಅವರು ಬರ್ತಾರೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಬ್ಯಾಕ್ಲಾಶ್ ಅಲ್ಲಿ ನಮಗೆ ಯಾವುದೇ ರೀತಿಯ ವಿಚಾರ ನೋಡೋದಿಕ್ಕೆ ಸಿಗಲಿಲ್ಲ. ಬಟ್ ಡಬ್ಲ್ಯೂ ಅವರೇನಾದ್ರೂ ಅಂಕಲ್ ಹೌಡಿಯ ರಿಟರ್ನಿಗೆ ಒಂದು ಸ್ಪೆಷಲ್ ಡೇಟ್ನ ಪ್ಲಾನ್ ಮಾಡಿ ಅದರಿಂದ ಅವರು ಬ್ಯಾಕ್ಲಾಶ್ ಅಲ್ಲಿ ಅಂಕಲ್ ಹೌಡಿ ರಿಟರ್ನ್ ಕ್ಯಾನ್ಸಲ್ ಮಾಡಿದ್ರ? ಎಸ್, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮೇ 25ನೇ ತಾರೀಕು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಇದೇ ತಿಂಗಳು ಮೇ 25ನೇ ತಾರೀಕು. ಅಂಡ್ ನಾವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಬೋ ಡ್ಯಾಲಸ್ ಅವರ ಬರ್ತ್ಡೇ ಕೂಡ ಮೇ 25. ಸೊ ಇದರಿಂದ ಡಬ್ಲ್ಯೂ ಅವರೇನಾದ್ರೂ ಓಕೆ ಅವರ ಬರ್ತ್ ಡೇಟ್ ಕೂಡ 25, ಮೇ 25 ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಿಕ್ಕೆ ಸಿಗ್ತಾ ಇದೆ. ಅಲ್ಲೇ ಅವರ ರಿಟರ್ನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲೇನಾದ್ರೂ ಪ್ಲಾನ್ ಮಾಡಿದಾರ ಅಂತ ಫ್ಯಾನ್ಸ್ಗಳು ಮಾತಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಅಲ್ಲೇ ಫೈನಲಿ ನಮಗೆ ಅಂಕಲ್ ಹೌಡಿ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಈಗಾಗಲೇ ಅವರ ಫ್ಯಾಕ್ಷನ್ ಅಲ್ಲಿ ಯಾರ್ಯಾರು ಇರಬಹುದು ಅನ್ನೋ ಒಂದು ಸ್ಪೆಕ್ಯುಲೇಷನ್ಸ್ ಗಳು ಕೂಡ ನೀವು ಗಮನಿಸಿರಬಹುದು, ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಪ್ರಾಬಬ್ಲಿ ಗೈಸ್ ನಮಗೆ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಂಕಲ್ ಹೌಡಿ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಒಂದು ಮ್ಯಾಚ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ರು, ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗಂತರ್ ಅವರ ವಿರುದ್ಧ ಡಿಫೆಂಡ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಆದ್ರೆ ಚೆನ್ನಾಗಿರುತ್ತೆ ಅಂಡ್ ಒಂದು ಅದ್ಭುತವಾದ ಮ್ಯಾಚ್ ನಮಗೆ ಇವರ ನಡುವೆ ನೋಡೋದಿಕ್ಕೆ ಸಿಗೋದಂತೂ ಕನ್ಫರ್ಮ್. ಇವರ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಅಚ್ಚುಕಟ್ಟಾಗಿ ತೋರಿಸುವಂತಹ ಚಾನ್ಸ್ ಇದೆ. ಅಂಡ್ ಈಗ ಬರ್ತಿರೋ ಅಪ್ಡೇಟ್ ಗಳ ಪ್ರಕಾರ ನಮಗೆ ಝೇರೋ ನ್ಯೂಸ್ ಅವರು ತಿಳಿಸಿರೋ ಪ್ರಕಾರ ನಮಗೆ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ. ಎಸ್, ನಿಮಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಆದ್ಮೇಲೆ ನಮಗೆ ಬ್ಯಾಶ್ ಇನ್ ಬರ್ಲಿನ್ ಶೋ ನೋಡೋದಿಕ್ಕೆ ಸಿಗ್ತಾ ಇದೆ ಅಂಡ್ ಅಲ್ಲಿ ಪ್ರಾಬಬ್ಲಿ ಇವರ ನಡುವೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗೈಸ್, ಅಲ್ಲಿವರೆಗೂ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿರ್ತಾರ ಅನ್ನೋದನ್ನ ಕಾದ್ ನೋಡಬೇಕು. ಸಮ್ಮರ್ ಸ್ಲಾಮ್ ಅಲ್ಲಿ ಅವರು ಯಾರ ಮೇಲೆ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ, ರಾಕ್ ಅವರು ಬಂದಾಗ ರಾಕ್ ಅವರ ಮೇಲೆ ಯಾವಾಗ ಅವರು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ. ಲಿಟರಲಿ ಕೋಡಿ ರೋಡ್ಸ್ ಅವರ ಸ್ಟೇಟಸ್ ಸಖತ್ತು ಕನ್ಫ್ಯೂಷನ್ ನಲ್ಲಿ ಇದೆ. ಯಾವ ಸೂಪರ್ ಸ್ಟಾರ್ ಮೇಲೆ ಅವರು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಆಸೆಯಿಂದ ಇದ್ದಾರೋ ಅಷ್ಟು ಜನರ ಮೇಲೆ ಅವರು ನಿಜವಾಗ್ಲೂ ಅವರ ಚಾಂಪಿಯನ್ಶಿಪ್ ನ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಂತೂ ಡಿಫೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ನೋಡೋಣ ಈ ಮ್ಯಾಚ್ ನಮಗೆ ಆ ಒಂದು ಬ್ಯಾಶ್ ಇನ್ ಬರ್ಲಿನ್ ಶೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಬ್ಯಾಕ್ಲಾಶ್ ಅಲ್ಲಿ ಡಬ್ಲ್ಯೂ ಅವರು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಮೆನ್ಷನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಏಜ್ ಸ್ಟೈಲ್ ಆಗಿ ಕೋಡಿ ರೋಡ್ಸ್ ಅವರ ಬ್ಯಾಕ್ಲಾಶ್ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಏಜ್ ಸ್ಟೈಲ್ ಅವರಿಗೆ ಒಂದು ಕಿಮೋರಾ ಲಾಕ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ಕಮೆಂಟ್ರಿಯಿಂದ ನಮ್ಮ ಮೈಕಲ್ ಕಾಲ್ ಅವರು ಇದು ಬ್ರಾಕ್ ಲೆಸ್ನರ್ ಅವರಿಂದ ಕೋಡಿ ರೋಡ್ಸ್ ಅವರು ತಗೊಂಡಿರೋದು. ಕಳೆದ ಬಾರಿ ಬ್ಯಾಕ್ಲಾಶ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ಆಗಿತ್ತು ಅಂತ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ನಮ್ಮ ಮೈಕಲ್ ಕೋಲ್ ಅವರು ತಗೋತಾರೆ ಅಂತಾನೆ ಹೇಳ್ಬಹುದು. ಸೊ ಕ್ಲಿಯರ್ ಆಗಿದೆ ಗಾಯ್ಸ್, ಅಲಿಗೇಷನ್ಸ್ ಗಳು ಇದ್ರೂ ಕೂಡ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ನೇಮ್ಸ್ ನ ಮೆನ್ಷನ್ ಮಾಡ್ತಾ ಇದ್ರೆ ಅಂಡ್ ಆದಷ್ಟು ಬೇಗ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ಯಾರಿಗ್ ಗೊತ್ತು, ಕೋಡಿ ರೋಡ್ಸ್ ಅವರ ಮೇಲೆನೆ ಅವರ ರಿಟರ್ನ್ ಆಗಬಹುದು. ಚಾನ್ಸಸ್ ಗಳು ಕಮ್ಮಿ ಕಾಣಿಸ್ತಾ ಇದೆ, ಯಾಕಂದ್ರೆ ಕೋಡಿ ರೋಡ್ಸ್ ಅವರಿಗೆ ತುಂಬಾ ಅಪೋನೆಂಟ್ಸ್ ಗಳಿದ್ದಾರೆ. ಆ ಕಡೆ ರಾಕ್ ಅವರು ಬರಬೇಕು ಅಂಡ್ ನೋಡೋಣ ಗೈಸ್ ಯಾವಾಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ. ಯಾಕಂದ್ರೆ ಈಗ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ನ ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಮಾಡಬೇಕು ಅಂದ್ರೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕರೆಸಲೇಬೇಕು. ಆ ಒಂದು ಮ್ಯಾಚ್ ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಈ ಒಂದು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಯಾವಾಗ ನೋಡೋದಿಕ್ಕೆ ಸಿಗುತ್ತೆ ಅಂತ ಕಾಯ್ಬೇಕು. ನೋಡೋದಿಕ್ಕೆ ಸಿಗುತ್ತೋ ನೋಡೋದಿಕ್ಕೆ ಸಿಗೋದೇ ಇಲ್ವೋ ಅನ್ನೋದು ಕೂಡ ತುಂಬಾನೇ ಡೌಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಹೊಸ ಅಚೀವ್ಮೆಂಟ್ ಬಗ್ಗೆ. ಎಸ್, ನೀವು ಇವಾಗ ಕೇಳಬಹುದು, ರೋಮನ್ ರೈನ್ಸ್ ಅವರು ತುಂಬಾ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಇನ್ನು ಯಾವ ವಿಚಾರನ ಅವರು ಅಚೀವ್ ಮಾಡಬೇಕು ಅಂತ ಕೇಳಿದ್ರೆ ರೋಮನ್ ರೈನ್ಸ್ ಅವರು ಇಲ್ಲಿವರೆಗೂ ತಮ್ಮ ಕರಿಯರ್ ಅಲ್ಲಿ ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿಲ್ಲ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರಿಗೆ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಿಸಬಹುದು. ಗೈಸ್, ನಿಜ ಹೇಳ್ತಾ ಇದ್ದೀನಿ, ಚಾನ್ಸಸ್ ಅಂತೂ ತುಂಬಾನೇ ಕಡಿಮೆ ಇದೆ. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ಈ ರೀತಿ ಯೋಚನೆ ಮಾಡಬಹುದು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ತಮ್ಮ ಕರಿಯರ್ ಅಲ್ಲಿ ಇಲ್ಲಿವರೆಗೂ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಗೆದ್ದೇ ಇಲ್ಲ. ಒಂದ್ ಸೀಸನ್ ಅಲ್ಲಿ ತುಂಬಾನೇ ಕ್ಲೋಸ್ ಬಂದ್ಬಿಟ್ಟಿದ್ರು, ಬಟ್ ಆಗ ವೈಟ್ ಫ್ಯಾಮಿಲಿ ಅವರು ಬಂದ್ಬಿಟ್ಟು ರೋಮನ್ ರೈನ್ಸ್ ಅವ್ರನ್ನ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋದ್ರಿಂದ ಸ್ಟಾಪ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ರೋಮನ್ ರೈನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಗೆದ್ದೇ ಇಲ್ಲ. ಅಂಡ್ ಈ ಬಾರಿ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಏನಾದ್ರೂ ನಮ್ಮ ರೋಮನ್ ರೈನ್ಸ್ ಅವರ ಕೈಗೆ ಮನಿ ಇನ್ ದ ಬ್ಯಾಂಕ್ ನ ಕೊಟ್ರೆ ಲಿಟರಲಿ ಸಖತ್ ಆಗಿರುತ್ತೆ. ಯಾಕಂದ್ರೆ ಟ್ರೈಬಲ್ ಚೀಫ್ ಗಿಮಿಕ್ ಅಲ್ಲಿ ನಾವು ರೋಮನ್ ರೈನ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ನೇ ನೋಡಿದೀವಿ. ಬರೀ ಒಂದೇ ಒಂದು ವಾರ ಟ್ರೈಬಲ್ ಚೀಫ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗ್ತಾರೆ. ಅದಾದ್ಮೇಲೆ ಒಂದೇ ಒಂದು ವಾರ ಗ್ಯಾಪ್ ಆದ್ಮೇಲೆ ನಮಗೆ ಪೇ ಬ್ಯಾಕ್ ನೋಡೋದಿಕ್ಕೆ ಸಿಗುತ್ತೆ.
ಪೇ ಬ್ಯಾಕ್ ಅಲ್ಲಿ ಅವರು ಚಾಂಪಿಯನ್ ಆಗೋಗ್ತಾರೆ. ಸೊ ಕಂಟಿನ್ಯೂಸ್ ಆಗಿ 3-4 ವರ್ಷ ನಮ್ಮ ರೋಮನ್ ರೈನ್ಸ್ ಅವರು ಖಾಲಿ ಕೈಯಲ್ಲಿ ಇದ್ದಿದ್ನ ನಾವು ನೋಡೇ ಇಲ್ಲ. ಅಂಡ್ ಆ ಒಂದು ವಿಚಾರನ ಕನ್ಸಿಡರ್ ಮಾಡಿ ರೋಮನ್ ರೈನ್ಸ್ ಅವ್ರಿಗೇನೆ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಸುವಂತಹ ಯೋಚನೆನ ಮಾಡಬಹುದು. ಯಾಕಂದ್ರೆ ಮನಿ ಇನ್ ದ ಬ್ಯಾಂಕ್ ನ ಸ್ಟೇಟಸ್ ಕೂಡ ಈಗ ಡಬ್ಲ್ಯೂ ಅಲ್ಲಿ ಅಷ್ಟೊಂದೇನು ಚೆನ್ನಾಗಿ ನಡೀತಾ ಇಲ್ಲ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಮನಿ ಇನ್ ದ ಬ್ಯಾಂಕ್ ಸಕ್ಸಸ್ಫುಲ್ ಕ್ಯಾಶ್ ಇನ್ ಬಿಟ್ರೆ ಅದರಿಂದ ಗೆದ್ದಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳೆಲ್ಲರನ್ನು ಕೂಡ ಜನಗಳು ಸಖತ್ತು ಕ್ರಿಟಿಸೈಸ್ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ಕೈಗೆ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಸೋದ್ರಿಂದ ಮನಿ ಇನ್ ದ ಬ್ಯಾಂಕ್ ನ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡೋಣ ಗೈಸ್ ಡಬ್ಲ್ಯೂ ಅವರು ಈ ರೀತಿ ಡಿಸಿಷನ್ ನ ತಗೋತಾರ ಅಂತ. ನನ್ನ ಪ್ರಕಾರ ಚಾನ್ಸಸ್ ಗಳಂತೂ ತೀರಾ ಕಮ್ಮಿ ಇದೆ. ಬಟ್ ಆದ್ರೂ ಕೂಡ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ ರೋಮನ್ ರೈನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಬಹುದು ಅಂತ. ಮೊದಲನೇದಾಗಿ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ರಿಟರ್ನ್ ಆಗ್ತಾರ, ಅಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅನ್ನೋದನ್ನ ನಾವು ವೆಯ್ಟ್ ಮಾಡಿ ನೋಡಬೇಕು. ರೋಮನ್ ರೈನ್ಸ್ ಅವರ ರಿಟರ್ನ್ ಬಗ್ಗೆ ಒಂದು ಅಪ್ಡೇಟ್ ಇದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ಲಿಟರಲಿ ಗೈಸ್ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಖತ್ತು ಬ್ಯಾಂಗರ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಬರೀ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ನ ಟೂರ್ನಮೆಂಟ್ ನ ಮ್ಯಾಚಸ್ ಗಳೇ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಈಗ ಸೀದಾ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಬಿಲ್ಡ್ ಅಪ್ ನ ಪ್ರಾರಂಭ ಮಾಡುತ್ತೆ ಅಂತಾನೆ ಹೇಳ್ಬಹುದು. ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ 8 ಮ್ಯಾಚಸ್ ಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 5 ಮ್ಯಾಚಸ್ ಗಳು ಇದ್ದಿದ್ದು, ಬಟ್ ಮಂಡೇ ನೈಟ್ ರೋ ಅಲ್ಲಿ ನಮಗೆ 8 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ವಿಮೆನ್ಸ್ ಗಳ ಮ್ಯಾಚ್ 4, ಹಾಗೆ ಮೆನ್ಸ್ ಗಳ ಮ್ಯಾಚ್ 4. ಝೋಯಿ ಸ್ಟಾರ್ಕ್ ಹಾಗೆ ಐವಿ ನೈಲ್, ನಮ್ಮ ಲೈರಾ ವೆಲ್ಕೈರಾ ಹಾಗೆ ಆಸ್ಕಾ, ಇಯೋಸ್ಕಾಯ್ ಹಾಗೆ ನಟಾಲಿಯಾ, ಶೇನಾ ಬೇಸ್ಲರ್ ಹಾಗೆ ಜಲೀನಾ ವೇಗಾ ಅವರ ನಡುವೆ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದ್ರೆ, ಮೆನ್ಸ್ ಡಿವಿಷನ್ ಅಲ್ಲಿ ಕಾಫಿ ಕಿಂಗ್ಸ್ಟನ್ ವರ್ಸಸ್ ರೆಮಿಸ್ಟೀರಿಯೋ, ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಫಿನ್ ಬ್ಯಾಲರ್, ರಿಕೋಶೆ ಹಾಗೆ ಡ್ರ್ಯಾಗನೋವಾ, ಗಂತರ್ ಹಾಗೆ ಶೇಮೆಸ್ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್ 8 ಮ್ಯಾಚಸ್ ಗಳು ನೋಡೋಣ. ಈ 8 ಮ್ಯಾಚಸ್ ಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ಪರ್ಸನಲಿ ನಾನು ನಮ್ಮ ಗಂತರ್ ಹಾಗೆ ಶಿಎಂಎಸ್ ಅವರ ಮ್ಯಾಚ್ಗೆ ಸಖತ್ತು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಅದು ಬಿಟ್ಟರು ಕೂಡ ಇನ್ನು ಎಲ್ಲ ಮ್ಯಾಚಸ್ಗಳು ಕೂಡ ಅಷ್ಟೇ ಕ್ಲಾಸಿಕ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ ಗೈಸ್, ನಾಳೆ ಪ್ರಾಬಬ್ಲಿ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಜಡ್ಜ್ಮೆಂಟ್ ಡೇ ಅವರ ಒಂದು ಬ್ರೇಕಪ್ ಆಂಗಲ್ ಕೂಡ ನೋಡೋದಕ್ಕೆ ಸಿಗಬಹುದು. ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವ್ರನ್ನ ನಾವು ಮರೆಯೋಗೆ ಇಲ್ಲ. ಕಳೆದ ಮಂಡೇ ನೈಟ್ ರೋ ಅಲ್ಲಿ ಇವರಿಬ್ರು ಕೂಡ ಒಂದೇ ರೂಮಿಂದ ಹೊರಗಡೆ ಬಂದಿದ್ರು. ನೋಡೋಣ ಈ ಬಾರಿ ಆ ರೂಮ್ ಒಳಗಡೆ ಏನಾಗುತ್ತೆ ಅಂತ, ಏನಾದರೂ ಡಬ್ಲ್ಯೂ ಅವರು ತೋರಿಸ್ತಾರ ಅಂತ ಕಾದ್ ನೋಡಬೇಕು. ಇಷ್ಟು ಇವತ್ತಿನ ವಿಡಿಯೋ. ನಾಳೆಯ ಮಂಡೇ ನೈಟ್ ರೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.